ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಾಕಿಸ್ತಾನದಲ್ಲಿ ಪ್ರತ್ಯೇಕತೆಯ ಕೂಗು ಯಾವ ಮಟ್ಟಕ್ಕೆ ಎದ್ದಿದೆ ಅನ್ನೋದು ನಿಮಗೆ ಗೊತ್ತಿದೆ. ಬಲೂಚಿಸ್ತಾನ ನಮ್ಮಿಂದ ಕೈಬಿಟ್ಟು ಹೋಗಿದೆ ಅನ್ನೋ ವಿಷಯವನ್ನ ಅಲ್ಲಿನ ಸೇನಾಧಿಕಾರಿಗಳೇ ಹೇಳ್ತಾ ಇದ್ದಾರೆ. ಸದ್ಯಕ್ಕೆ ಪಾಕಿಸ್ತಾನ ಬಲೂಚಿಸ್ತಾನದಲ್ಲಿ ರಾತ್ರಿಯ ಪ್ರಯಾಣವನ್ನ ನಿರ್ಬಂಧಿಸಿದೆ. ರಾತ್ರಿ ಹೊತ್ತು ಹೋದ್ರೆ ಎಲ್ಲಿ ಬಲೂಚಿ ಪಡೆಗಳ ದಾಳಿಗೆ ಈಡಾಗಬೇಕಾಗುತ್ತೋ ಅನ್ನೋ ಭಯ. ಅಲ್ಲಿ ಕೆಲಸ ಮಾಡೋದಕ್ಕೆ ಪಾಕಿಸ್ತಾನಿ ಸೈನಿಕರು ಕೂಡ ಹಿಂಜರಿತಾ ಇದ್ದಾರೆ. ಎಲ್ಲಿ ಯಾರು ಯಾವಾಗ ದಾಳಿ ಮಾಡ್ತಾರೋ ಅನ್ನೋ ಆತಂಕ. ಜೊತೆಗೆ ಖೈಬರ್ ಪಖ್ತೂನ್ಖ್ವಾದಲ್ಲಿ ಕೂಡ ಇದೇ ಪರಿಸ್ಥಿತಿ ಇದೆ. ಪಾಕಿಸ್ತಾನದ ದೊಡ್ಡ ರಾಜ್ಯ ಬಲೂಚ್ ಮತ್ತು ಸಣ್ಣ ರಾಜ್ಯ ಖೈಬರ್ ಜೊತೆಗೆ ಈಗ ಮತ್ತೂ ಒಂದು ರಾಜ್ಯ ಸಾಕಷ್ಟು ವರ್ಷಗಳಿಂದ ನಾವು ಕೂಡ ಪಾಕಿಸ್ತಾನದಿಂದ ಬೇರೆ ಆಗಬೇಕು, ಹೊರಗೆ ಹೋಗಬೇಕು ಅಂತ ಬಯಸ್ತಾ ಇದೆ. ಅವರಿಗಾಗಲೇ ತಮ್ಮ ಹೊಸ ದೇಶಕ್ಕೆ ಹೆಸರನ್ನು ಕೂಡ ಇಟ್ಕೊಂಡಿದ್ದಾರೆ. ಅಲ್ಲಿ ಖೈಬರ್ ಹಾಗೂ ಬಲೂಚಿಸ್ತಾನದ ಜೊತೆ ಅದೊಂದು ಪ್ರದೇಶ ಕೂಡ ಪಾಕಿಸ್ತಾನದಿಂದ ಬೇರೆ ಆಗ್ಬಿಟ್ರೆ ಅಲ್ಲಿ ಉಳಿಯೋದು ಪಂಜಾಬ್ ಮಾತ್ರ. ಆಗ ಅದು ಚೈನಾಗೆ ಕೂಡ ಬೇಕು ಅಂತೇನು ಅನ್ಸೋದಿಲ್ಲ. ಅದೊಂದು ಲ್ಯಾಂಡ್ ಲಾಕ್ ಕಂಟ್ರಿ ಆಗತ್ತೆ. ಹಾಗಾದ್ರೆ ಯಾವುದು ಪಾಕಿಸ್ತಾನವನ್ನ ಸಮುದ್ರದಿಂದ ಸಂಪೂರ್ಣವಾಗಿ ದೂರ ಇಡುವ ಆ ಭೂಪ್ರದೇಶ? ಏನವರ ಇತಿಹಾಸ, ಏನವರ ಬೇಡಿಕೆ? ಬನ್ನಿ ನೋಡೋಣ. ಸ್ನೇಹಿತರೆ, ಈ ದೇಶ ವಿಭಜನೆ ಅಂತ ಬಂದಾಗ ನಮ್ಮಲ್ಲಿ ಸಾಕಷ್ಟು ಪ್ರಶ್ನೆಗಳು ಸಹಜವಾಗಿ ಏಳುತ್ತವೆ, ಆಲೋಚನೆಗಳು ಕೂಡ ಮೂಡುತ್ತವೆ. ವಿಭಜನೆಯ ಸಂದರ್ಭದಲ್ಲಿ ಸಾಕಷ್ಟು ಕುಟುಂಬಗಳು ಬಲಿಯಾದವು, ರೈಲುಗಳು ತುಂಬಾ ದೇಹಗಳನ್ನು ತುಂಬಿ ಕಳುಹಿಸಲಾಯಿತು. ಆ ಕುಟುಂಬಗಳು ಅನುಭವಿಸಿದ ನೋವು, ನಷ್ಟದ ಬಗ್ಗೆ ವಿವರಿಸೋದು ಕೂಡ ಕಷ್ಟನೇ. ಆದ್ರೆ ಯಾವ ಸಮಸ್ಯೆನೂ ಹೇಳಿ ಕೇಳಿ ಬರೋದಿಲ್ಲ ನೋಡಿ. ಹಾಗೆ ನಮ್ಮ ಅನುಪಸ್ಥಿತಿಯಲ್ಲೂ ನಮ್ಮ ಕುಟುಂಬಗಳಿಗೆ ಎಲ್ಲ ಪರಿಸ್ಥಿತಿಗಳನ್ನು ಎದುರಿಸುವ ಶಕ್ತಿಯನ್ನು ತುಂಬಬೇಕು. ಅದಕ್ಕಿರುವ ಮಾರ್ಗಗಳ ಪೈಕಿ ಒಂದು ಟರ್ಮ್ ಇನ್ಶೂರೆನ್ಸ್. ಈ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ಕಡಿಮೆ ವೆಚ್ಚದ ಹಾಗೂ ಇಡೀ ಕುಟುಂಬವನ್ನ ಸುರಕ್ಷಿತವಾಗಿಡುವಂತಹ ಒಂದು ಮಾರ್ಗ. ಅದರಲ್ಲೂ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ ನ ಟರ್ಮ್ ಪ್ಲಾನ್ ಅಲ್ಲಿ ಪ್ರತಿ ತಿಂಗಳು ಕೇವಲ 527 ರೂಪಾಯಿಗೆ 1 ಕೋಟಿ ರೂಪಾಯಿವರೆಗೆ ಇನ್ಶೂರ್ಡ್ ಅಮೌಂಟ್ ಅನ್ನು ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಈ ಪ್ಲಾನ್ ನ ಮೊದಲ ಪ್ರೀಮಿಯಂ ಮೇಲೆ 15% ಡಿಸ್ಕೌಂಟ್ ಕೂಡ ಇದೆ. ಇನ್ನು ಕ್ಲೈಮ್ ರೇಟ್ 99.65% ಇದೆ. ಒಂದು ವೇಳೆ ದುರ್ಘಟನೆಗಳು ನಡೆದ ಸಂದರ್ಭದಲ್ಲಿ ಆ ಕುಟುಂಬಕ್ಕೆ ಕೇವಲ 3 ಗಂಟೆಗಳ ಒಳಗೆ ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಸೆಟಲ್ಮೆಂಟ್ ಅನ್ನು ಒದಗಿಸುತ್ತೆ. ಹಾಗೆ ಈ ಮ್ಯಾಕ್ಸ್ ಲೈಫ್ ಇನ್ಶೂರೆನ್ಸ್ 54,600 ರೂಪಾಯಿವರೆಗೆ ಟ್ಯಾಕ್ಸ್ ಬೆನಿಫಿಟ್ ಅನ್ನು ಪಡೆಯೋ ಅವಕಾಶವನ್ನು ಕೂಡ ಕೊಡುತ್ತೆ. ನಾವು ಬದುಕಿರೋವರೆಗೂ ಕುಟುಂಬದ ಬಗ್ಗೆ ಯೋಚಿಸ್ತೀವಿ, ಆದ್ರೆ ನಮ್ಮ ನಂತರ ಏನಾಗುತ್ತೆ ಅನ್ನೋದನ್ನು ಕೂಡ ನಾವು ಸ್ವಲ್ಪ ಯೋಚನೆ ಮಾಡಬೇಕಲ್ವಾ. ಹೀಗಾಗಿ ಒಂದು ಟರ್ಮ್ ಇನ್ಶೂರೆನ್ಸ್ ನಿಮ್ಮ ಕುಟುಂಬವನ್ನು ಸದೃಢಗೊಳಿಸಬಲ್ಲದು. ಆಕ್ಸಿಸ್ ಮ್ಯಾಕ್ಸ್ ಲೈಫ್ ಟರ್ಮ್ ಇನ್ಶೂರೆನ್ಸ್ ಕುರಿತಾದ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿರೋ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಗೆಳೆಯರೆ, ಅದು 1972ರ ಸಮಯ. ಅವತ್ತಿಗೆ ಪಾಕಿಸ್ತಾನ ಅನ್ನೋ 2 ತುಂಡುಗಳಲ್ಲಿ ಒಂದು ತುಂಡು ಬಾಂಗ್ಲಾದೇಶ ಆಗಿ ಬದಲಾಗಿತ್ತು. ಭಾರತದ ನೆರವಿನಿಂದ ಪೂರ್ವ ಪಾಕಿಸ್ತಾನ ಅಂದ್ರೆ ಇವತ್ತಿನ ಬಾಂಗ್ಲಾದೇಶ ಪಶ್ಚಿಮ ಪಾಕಿಸ್ತಾನದಿಂದ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡಿತ್ತು. ಅದು ಜಗತ್ತಿನ ಮತ್ತೊಂದು ಸ್ವತಂತ್ರ ದೇಶವಾಗಿ ಉದಯಿಸಿತು. ಅದಾದ ಬಳಿಕ ಅಂದ್ರೆ 1971ರಲ್ಲಿ ಬಾಂಗ್ಲಾದೇಶದ ಉದಯ ಆಯ್ತಲ್ಲ, ಅದಾದ ಕೆಲ ತಿಂಗಳ ನಂತರ ಪಾಕಿಸ್ತಾನಕ್ಕೆ ಹೊಸ ಅಧ್ಯಕ್ಷನ ಆಯ್ಕೆ ಆಯಿತು. ಆತನ ಹೆಸರು ಜುಲ್ಫಿಕರ್ ಅಲಿ ಭುಟ್ಟೋ. ಇನ್ನು ಬಾಂಗ್ಲಾದೇಶವನ್ನು ಕಳ್ಕೊಂಡು ಭಾರತದ ವಿರುದ್ಧ ಸೋತ ಕಾರಣದಿಂದ ಯಾಹಿಯಾ ಖಾನ್ ಅಧಿಕಾರದಿಂದ ಇಳಿದು ಹೋದ. ಸೊ ಇನ್ನು ಮುಂದೆ ಪಾಕಿಸ್ತಾನ ಅನ್ನೋದು ಮರ್ಯಾದೆಯಿಂದ ಬಾಳತ್ತೆ, ಅಲ್ಲಿ ಹೊಸ ಅಧ್ಯಾಯ ಶುರು ಆಗುತ್ತೆ ಅಂತ ಬಹಳಷ್ಟು ಜನ ಅಂದುಕೋತಾ ಇದ್ರು. ಆ ಸಮಯದಲ್ಲೇ ಪಾಕಿಸ್ತಾನದ ರಾಜಕೀಯ ಮುಖಂಡರೊಬ್ರು, ನಮಗೆ ಈ ಪಾಕಿಗಳ ಸಹವಾಸನೇ ಬೇಡ, ಈ ಪಂಜಾಬಿಗಳ ಕಾಟವನ್ನ ತಡೆಯೋದಕ್ಕಾಗ್ತಾ ಇಲ್ಲ, ನಮ್ಮ ನೆಲವನ್ನು ನಮಗೆ ಬಿಟ್ಟುಕೊಡಿ, ಪಾಕಿಗಳು ಇಲ್ಲಿಂದ ಎದ್ದು ಹೋಗಲಿ ಅಂತ ಅಬ್ಬರಿಸೋದಕ್ಕೆ ಶುರು ಮಾಡಿದ್ರು. ಪೂರ್ವ ಮತ್ತು ಪಶ್ಚಿಮ ಪಾಕಿಸ್ತಾನಗಳು ವಿಭಜನೆಯಾದ ಬೆನ್ನಲ್ಲೇ ನಮಗೂ ಸ್ವಾತಂತ್ರ್ಯ ಬೇಕು ಅಂತ ಬಹಿರಂಗವಾಗಿ ಮಾತನಾಡತೊಡಗಿದ್ದು ಗುಲಾಂ ಮುರ್ತುಜಾ ಸಯೀದ್. ಅವರನ್ನ GM ಸಯೀದ್ ಅಂತ ಕೂಡ ಕರೀತಾರೆ. ಈ GM ಸಯೀದ್ ಸಿಂಧ್ ಭಾಗದ ನಾಯಕರಾಗಿದ್ರು. ಅಷ್ಟೇ ಅಲ್ಲ, ಅವರ ಕನಸಿನ ಹೊಸ ದೇಶಕ್ಕೆ ಸಿಂಧೂ ದೇಶ ಅನ್ನೋ ಹೆಸರನ್ನ ಕೊಟ್ಟವರು ಕೂಡ ಇದೇ GM ಸಯೀದ್. ಹಾಗೆ ನೋಡಿದ್ರೆ ಅವತ್ತು ಪಾಕಿಸ್ತಾನದ ಅಧ್ಯಕ್ಷರಾಗಿದ್ದ ಜುಲ್ಫಿಕರ್ ಅಲಿ ಭುಟ್ಟೋ ಕೂಡ ಸಿಂಧ್ ಪ್ರಾಂತ್ಯದಿಂದ ಬಂದವರೇ. ಇಷ್ಟಾದ್ರೂ GM ಸಯೀದ್ ಪ್ರತ್ಯೇಕ ರಾಷ್ಟ್ರದ ಕೂಗನ್ನೆಬ್ಸಿದ್ರು. ಅವತ್ತು ಶುರುವಾದ ಸಿಂಧ್ ಪ್ರತ್ಯೇಕತೆಯ ಬೇಡಿಕೆ ಇವತ್ತಿಗೂ ಕೂಡ ಅಲ್ಲಿ ಮುಂದುವರೆಕೊಂಡು ಬಂದಿದೆ. ಅವತ್ತಿಗೆ ಈ ಸಯೀದ್ ಮತ್ತು ಸಿಂಧ್ ಭಾಗದ ಹೀರೋ ಅಂತಲೇ ಕರೆಸ್ಕೊಳ್ತಾ ಇದ್ದ ಬಶೀರ್ ಖಾನ್ ಖುರೇಶಿ ಇಬ್ಬರು ಸೇರಿ ಅಲ್ಲೊಂದು ಪಕ್ಷವನ್ನು ಕೂಡ ಕಟ್ತಾರೆ. ಜೈ ಸಿಂಧ್ ಕ್ವಾಮಿ ಮಹಾಜಾ ಅಂತ ಅದಕ್ಕೆ ಹೆಸರನ್ನಿಡ್ತಾರೆ. ಈ ಪಕ್ಷ ಸಿಂಧೂ ದೇಶದ ಸ್ಥಾಪನೆಗೆ ಒತ್ತಾಯ ಮಾಡ್ತಾ ಬರುತ್ತೆ. ಅದಕ್ಕಾಗಿ ಜನಜಾಗೃತಿ ಮೂಡಿಸುವ ಕೆಲಸವನ್ನು ಕೂಡ ಇವರು ಮಾಡ್ತಾ ಹೋಗ್ತಾರೆ. ಹೀಗೆ ಜೈ ಸಿಂಧ್ ಕ್ವಾಮಿ ಪಕ್ಷದಿಂದ ಶುರುವಾದ ಈ ಪ್ರತ್ಯೇಕ ದೇಶದ ಕೂಗನ್ನ
ಅಲ್ಲಿನ ಸಾಕಷ್ಟು ಪಕ್ಷಗಳೀಗ ಬೆಂಬಲಿಸ್ತಾ ಇವೆ. ಅದರಲ್ಲಿ ಕೆಲವು ಸಶಸ್ತ್ರ ಹೋರಾಟಕ್ಕೂ ಮುಂದಾಗಿವೆ. ಅಲ್ಲಿಗ ಜೈ ಸಿಂಧ್ ಸ್ಟೂಡೆಂಟ್ ಫೆಡರೇಷನ್, ಸಿಂಧ್ ನ್ಯಾಷನಲ್ ಮೂವ್ಮೆಂಟ್ ಪಾರ್ಟಿ ಅನ್ನೋ ರಾಜಕೀಯ ಪಕ್ಷಗಳ ಜೊತೆಗೆ ಸಿಂಧು ದೇಶ ಲಿಬರೇಷನ್ ಆರ್ಮಿ ಅನ್ನೋ ಸಶಸ್ತ್ರ ಪಡೆ ಕೂಡ ಸೇರ್ಕೊಂಡಿದೆ. ಇನ್ನು ಈ ಸಿಂಧು ದೇಶ ಲಿಬರೇಷನ್ ಆರ್ಮಿ ಇದೆಯಲ್ಲ, ಇವರು ಸಿಂಧ್ ಪ್ರದೇಶದಲ್ಲಿ ಸರ್ಕಾರ, ಸೇನೆ, ಪೊಲೀಸರ ವಿರುದ್ಧ ಸಶಸ್ತ್ರ ಹೋರಾಟವನ್ನ ಮುಂದುವರಿಸ್ತಾ ಇದ್ದಾರೆ. 2012ರಲ್ಲಿ ಪಾಕಿಸ್ತಾನ ನ್ಯಾಷನಲ್ ಬ್ಯಾಂಕ್ನ ATMಗಳನ್ನ ಬಾಂಬ್ ಬಿಟ್ಟು ನಾಶ ಮಾಡಿದ್ದ ಈ ಸಂಘಟನೆ 2016ರಲ್ಲಿ ಚೈನಾದ ಎಂಜಿನಿಯರ್ಗಳನ್ನ ಟಾರ್ಗೆಟ್ ಮಾಡಿ ಲೋ ಇಂಟೆನ್ಸಿಟಿ ರಿಮೋಟ್ ಬಾಂಬ್ ಇಟ್ಟಿತ್ತು. ಆನಂತರ 2020ರಲ್ಲಿ ಕರಾಚಿಯಲ್ಲಿ ಜಮಾತೆ ಇಸ್ಲಾಮಿ ಸಂಘಟಿಸಿದ ರ್ಯಾಲಿಯಲ್ಲಿ ಲೋ ಇಂಟೆನ್ಸಿಟಿ ಗ್ರೆನೇಡ್ಗಳಿಂದ ದಾಳಿ ಮಾಡ್ತು. ಅಲ್ಲಿ 40 ಮಂದಿ ಗಾಯಗೊಂಡಿದ್ರು. ಹೀಗೆ ಸಣ್ಣ ಸಣ್ಣ ದಾಳಿಗಳನ್ನು ಮಾಡ್ತಾ ಸಿಂಧು ದೇಶಕ್ಕಾಗಿ ಬೇಡಿಕೆ ನೀಡುತ್ತಾ ಇರೋ ಈ ಸಂಘಟನೆ ಈಗ ಬಲೂಚ್ ಲಿಬರೇಷನ್ ಆರ್ಮಿಯ ಜೊತೆ ಕೈ ಜೋಡಿಸಿದೆ. ಈ ಮೂಲಕ ಪಾಕ್ಗೆ ದೊಡ್ಡ ಮಟ್ಟದಲ್ಲಿ ಸವಾಲೆಸೆಯುವ ಕೆಲಸವನ್ನ ಈ ಸಂಘಟನೆ ಕೂಡ ಮಾಡ್ತಾ ಇದೆ. ಗೆಳೆಯರೆ, ಇಲ್ಲಿ ಸಿಂಧು ದೇಶ ಅನ್ನೋ ಕಾನ್ಸೆಪ್ಟ್ ಹುಟ್ಟಿದ್ದು ಯಾಕೆ ಅಂತ ನಿಮಗೆಲ್ಲ ಅನ್ನಿಸ್ತಾ ಇರಬೇಕು. ಇದು ಅಪ್ಪಟ ಭಾಷೆಯ ಮೇಲೆ ಹುಟ್ಟಿದ ಬೇಡಿಕೆ. ಹೇಗೆ ಬಂಗಾಳಿ ಭಾಷೆಯನ್ನ ಮಾತಾಡ್ತಾ ಇದ್ದವರು ಬಾಂಗ್ಲಾದೇಶವನ್ನ ತಮ್ಮದನ್ನಾಗಿ ಮಾಡಿಕೊಂಡ್ರೋ, ಅದೇ ಥರ ಸಿಂಧಿ ಮಾತಾಡುವ ನಾವು ಕೂಡ ಪ್ರತ್ಯೇಕ ದೇಶವನ್ನ ಮಾಡ್ಕೋಬೇಕು. ಪಾಕಿಸ್ತಾನದ ಇನ್ನಿತರ ಪ್ರಾಂತ್ಯಗಳಿಗೂ ನಮಗೂ ಸಾಂಸ್ಕೃತಿಕವಾಗಲಿ, ಭಾಷೆಯ ವಿಷಯದಲ್ಲಾಗಲಿ ಅಥವಾ ಬೇರೆ ಯಾವುದೇ ವಿಷಯದಲ್ಲೂ ಯಾವ ಸಂಬಂಧನೂ ಇಲ್ಲ. ಇಸ್ಲಾಂ ಅನ್ನೋದು ಬಿಟ್ಟರೆ ಬೇರೆ ಯಾವುದು ನಮ್ಮನ್ನಿಲ್ಲಿ ಬೆಸೀತಾ ಇಲ್ಲ. ಹೀಗಾಗಿ ಸಿಂಧ್ ಅನ್ನೋದು ಪ್ರತ್ಯೇಕ ದೇಶ ಆಗಬೇಕು ಅನ್ನೋದು ಇವರ ಬೇಡಿಕೆ. ಇದರ ಜೊತೆಗೆ ಒಂದು ಕಾಲಕ್ಕೆ ಸಿಂಧ್ಗೆ ಸೇರಿದ್ದ ಕರಾಚಿ ಪಾಕಿಸ್ತಾನದ ರಾಜಧಾನಿಯಾಗಿತ್ತು. ಆದರೆ ಕೆಲ ವರ್ಷಗಳ ನಂತರ ಪಾಕಿಸ್ತಾನ ತನ್ನ ರಾಜಧಾನಿಯನ್ನ ಕರಾಚಿಯಿಂದ ಇಸ್ಲಾಮಾಬಾದ್ಗೆ ಬದಲಾಯಿಸಿಕೊಳ್ತು. ಹೀಗೆ ರಾಜಧಾನಿಯ ಬದಲಾವಣೆ ಕೂಡ ಸಿಂಧ್ ಪ್ರಾಂತ್ಯದ ಜನರಲ್ಲಿ ಒಂದು ಅಸಮಾಧಾನಕ್ಕೆ ಕಾರಣ ಆಗಿತ್ತು. ಇದರ ಜೊತೆಗೆ 1971ರಲ್ಲಿ ಯಾವಾಗ ಬಾಂಗ್ಲಾದೇಶದ ಸ್ಥಾಪನೆ ಆಯಿತೋ ಆಗ ಇವರು ನಾವು ಪ್ರತ್ಯೇಕ ದೇಶವನ್ನ ಮಾಡ್ಕೋಬೇಕು ಅಂದ್ಕೊಂಡ್ರು. 1972ರಲ್ಲಿ ಶುರುವಾದ ಈ ಕೂಗು 2020ರಿಂದ ಈಚೆಗೆ ಮತ್ತಷ್ಟು ಮಗದಷ್ಟು ಹೆಚ್ಚಾಗ್ತಾ ಹೋಗ್ತಾ ಇದೆ. ಈ ಸಿಂಧ್ ಇದೆಯಲ್ಲ, ಇದೊಂಥರ ವಿಶೇಷವಾದ ಪ್ರದೇಶ. ಇದಕ್ಕೆ ಸಿಂಧೂ ನದಿಯ ಕಾರಣದಿಂದ ಸಿಂಧ್ ಅನ್ನೋ ಹೆಸರು ಬಂದಿದೆ. ಹಾಗೆ ಆ ನದಿ ಪಾತ್ರದಲ್ಲಿದ್ದ ನಾಗರಿಕತೆ ಸಿಂಧಲ್ಲಿ ಕೂಡ ಕಂಡು ಬರುತ್ತೆ. ವಿಶ್ವಪ್ರಸಿದ್ಧ ಮೆಹೆಂಜೋದಾರೋ ನಗರ ಇದ್ದದ್ದು ಇದೇ ಸಿಂಧ್ ಭಾಗದಲ್ಲೇ. ಹಾಗಾಗಿ ಅಖಂಡ ಭಾರತದಲ್ಲಿನ ನಾಗರಿಕತೆಯ ತೊಟ್ಟಿಲುಗಳ ಪೈಕಿ ಈ ಸಿಂಧ್ ಕೂಡ ಒಂದು. ಇನ್ನು ಸಿಂಧ್ನ ಉಲ್ಲೇಖ ನಮಗೆ ಮಹಾಭಾರತದಲ್ಲಿ ಕೂಡ ಸಿಗುತ್ತೆ. ಜಯದ್ರಥ ಅನ್ನೋ ರಾಜನ ಹೆಸರನ್ನ ನೀವು ಕೇಳಿದಿರಿ ಅಲ್ವಾ? ಇವನು ದುಶ್ಶಲೆಯ ಗಂಡ. ದುಶ್ಶಲೆ ಅಂದ್ರೆ ದುರ್ಯೋಧನನ ತಂಗಿ. ಇವನನ್ನ ಸಿಂಧೂ ನರೇಶ ಅಂತ ಕೂಡ ಕರೀತಾ ಇದ್ರು. ಜಯದ್ರಥನ ಕಥೆಯನ್ನ, ಅವನನ್ನ ಅರ್ಜುನ ಹೇಗೆ ಕೊಂದ ಅನ್ನೋದನ್ನ ನೀವು ಮಹಾಭಾರತದ ಸಂಚಿಕೆಗಳಲ್ಲಿ ಕೇಳಿರ್ತೀರಿ ಮತ್ತು ಮಹಾಭಾರತದಲ್ಲಿ ಓದಿರ್ತೀರಿ. ಸಿಂಧೂ ದೇಶದ ನರೇಶ ಜಯದ್ರಥ ಕೂಡ ಇದೇ ಸಿಂಧ್ ಭಾಗದಿಂದ ಬಂದವನು. ಇನ್ನು ಈ ಸಿಂಧ್ ಇದೆಯಲ್ಲ, ಇದು ಭಾರತ ಉಪಖಂಡಕ್ಕೆ ಮೊಟ್ಟ ಮೊದಲ ಬಾರಿಗೆ ಮುಸಲ್ಮಾನರಿಗೆ ಪ್ರವೇಶ ಕೊಟ್ಟಂತ ಸ್ಥಳ ಅಂತ ಹೇಳ್ತಾರೆ. ಇದನ್ನ ಗೇಟ್ ವೇ ಆಫ್ ಇಸ್ಲಾಂ ಅಂತ ಕೂಡ ಕರೆಯಲಾಗುತ್ತೆ. ಯಾಕೆಂದ್ರೆ ಸಾಮಾನ್ಯ ಶಕ 712ರವರೆಗೆ ಈ ಸಿಂಧ್ ಅಲ್ಲಿ ಹಿಂದೂ ಹಾಗೂ ಬೌದ್ಧ ಅರಸರ ಆಳ್ವಿಕೆನೆ ನಡೀತಾ ಇತ್ತು. ಗೆಳೆಯರೆ, ಭಾರತದ ಮೇಲಾದ ದಾಳಿಗಳು ಮತ್ತು ಈ ಸಿಂಧ್ನ ಇತಿಹಾಸವನ್ನ ನಾವು ನೋಡೋದಾದ್ರೆ, ಅಲೆಕ್ಸಾಂಡರ್ ಮೊದಲು ಈ ಪ್ರದೇಶವನ್ನು ತನ್ನ ಹಿಡಿತಕ್ಕೆ ತಗೋತಾನೆ. ಆನಂತರ ಈ ಭೂಮಿ ಸೆಲ್ಯೂಕಸ್ ನಿಕೇಟರ್ನ ಪಾಲಾಗುತ್ತೆ. ಅದಾದ ಮೇಲೆ ಸೆಲ್ಯೂಕಸ್ನ ಸೋಲಿಸಿದ ಚಂದ್ರಗುಪ್ತ ಮೌರ್ಯ ಸಿಂಧ್ ಆಳ್ವಿಕೆಯನ್ನ ಮತ್ತೆ ಹಿಂದಕ್ಕೆ ಪಡ್ಕೋತಾನೆ. ಅವನ ನಂತರ ಇಂಡೋ ಗ್ರೀಕರು, ಇರಾನ್ನ ಸಸಾನಿಯನ್ ವಂಶದವರು, ಹೂಣರು, ಹೀಗೆ ಸಾಕಷ್ಟು ರಾಜವಂಶಗಳು ಈ ಭೂಭಾಗವನ್ನ ಆಳ್ತಾ ಹೋಗುತ್ತವೆ. ಆ ಬಳಿಕ ಇದನ್ನ ಆಳಿದ್ದು ರೈ ಅನ್ನೋ ಹಿಂದೂ ಬ್ರಾಹ್ಮಣ ರಾಜವಂಶ. ಹೀಗಿರುವಾಗಲೇ 712ರ ಸಮಯದಲ್ಲಿ ಉಮಯುದ್ ಖಲೀಫತ್ನ ಮೊಹಮ್ಮದ್ ಬಿನ್ ಖಾಸಿಂ ರಾಜ ದಾಹಿರ್ನನ್ನ ಸೋಲಿಸ್ತಾನೆ. ಅಲ್ಲಿಗೆ ಈ ಭಾಗ ಮುಸ್ಲಿಂ ದಾಳಿಕೋರರ ಹಿಡಿತಕ್ಕೆ ಸಿಕ್ಕಂತಾಗತ್ತೆ. ಕಾಲಾನಂತರ ಇದೇ ಸಿಂಧ್ ಮೂಲಕ ಭಾರತದ ಮೇಲೆ ಸಾಕಷ್ಟು ದಾಳಿಗಳು ಕೂಡ ಆಗತ್ವೆ. ಹೀಗಾಗಿನೇ ಇದನ್ನ ಗೇಟ್ ವೇ ಆಫ್ ಇಸ್ಲಾಂ ಅಂತ ಹೇಳ್ತಾರೆ.
ಇನ್ನು ಈ ಸಿಂಧ್ ರಜಪೂತರು ಮೊಘಲರ ಆಳ್ವಿಕೆಯನ್ನ ಕಂಡ ನಂತರ ಕಡೆಗೆ ಬ್ರಿಟಿಷರ ಹಿಡಿತಕ್ಕೆ ಸಿಗಿತು. 1843ರಲ್ಲಿ ಇಲ್ಲಿನ ಕೊನೆಯ ರಾಜವಂಶವನ್ನ ಸೋಲಿಸುವ ಬ್ರಿಟಿಷರು ಸಿಂಧ್ ಅನ್ನ ಬಾಂಬೆ ಪ್ರಾವಿನ್ಸ್ ನ ಭಾಗವನ್ನಾಗಿ ಮಾಡ್ಕೋತಾರೆ. ಗೆಳೆಯರೆ, ನಿಮಗೆ ಗೊತ್ತಿರಲಿ, ನಮ್ಮ ಕಾರವಾರದಿಂದ ಹಿಡಿದು ಇವತ್ತಿನ ಪಾಕಿಸ್ತಾನದ ಸಿಂಧ್ ವರೆಗಿನ ಈ ಇಡೀ ಪ್ರದೇಶ ಅಂದ್ರೆ ಈ ಸಂಪೂರ್ಣ ಕರಾವಳಿ ಬಾಂಬೆ ಪ್ರಾವಿನ್ಸ್ ಅಂತಲೇ ಅವತ್ತು ಕರೆಸ್ಕೊಳ್ತಾ ಇತ್ತು. ಹಾಗೇನೆ ಕಾರವಾರದಿಂದ ಒಡಿಸ್ಸಾದ ಗಾಂಜಾಂ ಜಿಲ್ಲೆವರೆಗೆ ಮದ್ರಾಸ್ ಪ್ರಾಂತ ಅಂತ ಕರೆಸ್ಕೊಳ್ತು. ಹೀಗೆ ಸಿಂಧ್ ಅನ್ನ ತಮ್ಮ ಹಿಡಿತದಲ್ಲೇ ಇಟ್ಕೊಂಡಿದ್ದ ಬ್ರಿಟಿಷರು 1843ರಲ್ಲಿ ಕಟ್ಟ ಕಡೆಯದಾಗ ಅಲ್ಲಿ ಉಳ್ಕೊಂಡಿದ್ದ ತಾಳ್ಪೂರ್ ವಂಶದ ವಿರುದ್ಧ ಕೂಡ ಜಯ ಗಳಿಸ್ತಾರೆ. ಅಲ್ಲಿಗೆ ಸಂಪೂರ್ಣವಾಗಿ ಈ ನೆಲ ಬ್ರಿಟಿಷರ ಅಧೀನಕ್ಕೆ ಒಳಗೊಂಡಂತಾಗತ್ತೆ. ಇನ್ನು ಪ್ರತ್ಯೇಕತಾವಾದ ಅನ್ನೋದು ಕೂಡ ಅಲ್ಲಿ ಬ್ರಿಟಿಷರ ಕಾಲದಲ್ಲಿ ಶುರುವಾಯಿತು. ಅಲ್ಲೇನಾಯ್ತು ಅಂದ್ರೆ ಬಾಂಬೆ ಪ್ರಾಂತ್ಯದ ರಾಜಧಾನಿ ಮುಂಬೈ ಅಂದ್ರೆ ಆವತ್ತಿನ ಬಾಂಬೆ ಆಗಿತ್ತು. ಅಲ್ಲಿಂದ ಸಿಂಧ್ ಅನ್ನೋದು ತುಂಬಾನೇ ದೂರದಲ್ಲಿತ್ತು. ಹೀಗಾಗಿ ಅಭಿವೃದ್ಧಿಯಿಂದ ಇದು ವಂಚಿತವಾಗ್ತಾ ಇದೆ ಅನ್ನೋ ಅಭಿಪ್ರಾಯ ಅಲ್ಲಿನ ಜನಕ್ಕೆ ಶುರುವಾಯಿತು. ಸೊ 20ನೇ ಶತಮಾನದ ಆರಂಭದಲ್ಲೇ ಬಾಂಬೆ ಪ್ರಾಂತ್ಯದಿಂದ ಸಿಂಧ್ ಅನ್ನ ಬೇರ್ಪಡಿಸಿ ಅನ್ನೋ ಕೂಗು ಶುರುವಾಯಿತು. ಆದ್ರೆ ಅವತ್ತಿಗೆ ಸಿಂಧ್ ಅಲ್ಲಿದ್ದ ಹಿಂದೂಗಳು ಈ ಪ್ರತ್ಯೇಕತೆಯನ್ನು ಒಪ್ಪಲಿಲ್ಲ. ಅದಕ್ಕೆ ಕಾರಣ ಒನ್ಸ್ ಅಗೈನ್ ಅಲ್ಲಿನ ಮುಸ್ಲಿಂ ಡಾಮಿನೆನ್ಸ್. ಬಾಂಬೆ ಪ್ರಾವಿನ್ಸ್ ನಿಂದ ಇದನ್ನು ಬೇರ್ಪಡಿಸಿ ಪ್ರತ್ಯೇಕ ಪ್ರಾವಿನ್ಸ್ ಮಾಡಿದ್ರೆ ಅಥವಾ ಪಕ್ಕದ ಇನ್ಯಾವುದೇ ಪ್ರದೇಶದ ಜೊತೆ ಜೋಡಿಸಿದ್ರೆ ಇಲ್ಲಿ ಮುಸ್ಲಿಮರ ಪ್ರಾಬಲ್ಯ ಹೆಚ್ಚಾಗತ್ತೆ. ಹಾಗೇನಾದ್ರೂ ಆದ್ರೆ ಮತ್ತೆ ಸುಲ್ತಾನರ ಕಾಲದ ದಬ್ಬಾಳಿಕೆಯನ್ನು ನೋಡಬೇಕಾಗಿ ಬಂದಿತ್ತು ಅಂತ ಹಿಂದೂಗಳು ಇದು ಬಾಂಬೆ ಪ್ರಾವಿನ್ಸ್ ಅಲ್ಲೇ ಇರಲಿ ಅಂತ ಹೇಳುವುದಕ್ಕೆ ಶುರು ಮಾಡಿದ್ರು. ಆದ್ರೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ ಈ ಸಿಂಧ್ ಯಾವತ್ತೂ ಕೂಡ ಕೋಮು ಸಾಮರಸ್ಯವನ್ನ ಹಾಳು ಮಾಡಿಕೊಳ್ಳಿಲ್ಲ. ಅಲ್ಲಿನ ಜನ ಮೂಲತಃ ವ್ಯಾಪಾರಿಗಳು. ಹೀಗಾಗಿ ಅವರಿಗೆ ಮತಕ್ಕಿಂತ ವ್ಯಾಪಾರ ಧರ್ಮನೇ ಮುಖ್ಯ ಆಯಿತು. ಸೊ ಅಲ್ಲಿ ಹಿಂದೂ ಮುಸ್ಲಿಮರು ಸಹಬಾಳ್ವೆಯನ್ನ ಮಾಡ್ತಾ ಇದ್ರು. ಸಿಂಧಿ ಭಾಷೆ ಕೂಡ ಅವರನ್ನ ಒಂದುಗೂಡಿಸಿತ್ತು. ಹೀಗಿರುವಾಗಲೇ ಸಿಂಧ್ 1936ರಲ್ಲಿ ಸಿಂಧ್ ಅನ್ನೋದು ಬಾಂಬೆ ಪ್ರಾವಿನ್ಸ್ ನಿಂದ ಬೇರೆ ಆಯಿತು. ಆ ಬಳಿಕ ಅಲ್ಲಿ ಮುಸ್ಲಿಂ ಲೀಗ್ ನ ಪ್ರಭಾವ ಹೆಚ್ಚಾಗ್ತಾ ಹೋಯಿತು. ಭಾರತದ ವಿಭಜನೆಯ ಸಮಯದಲ್ಲಿ ಸಿಂಧ್ ಪಶ್ಚಿಮ ಪಾಕಿಸ್ತಾನದ ಪಾಲಾಯಿತು. ಆದ್ರೆ ಅವತ್ತು ಕೂಡ ಸಿಂಧ್ ಅಲ್ಲಿ ಜನ ಹೊಡೆದಾಡ್ಕೊಳ್ಳೋದಿಕ್ಕೆ ಹೋಗಲಿಲ್ಲ. ಅಲ್ಲಿ ಶಾಂತಿಯುತವಾದ ಎಕ್ಸ್ಚೇಂಜ್ ಆಯಿತು ಅಂತಲೇ ಹೇಳುತ್ತವೆ ಇತಿಹಾಸದ ಪುಟಗಳು. ಸರಿಸುಮಾರು 1 ಮಿಲಿಯನ್ಗೂ ಅಧಿಕ ಮಂದಿ ಹಿಂದೂಗಳು ಸಿಂಧ್ ನಿಂದ ಭಾರತಕ್ಕೆ ಬಂದರು. ಹಾಗೇನೆ ಅಷ್ಟೇ ಪ್ರಮಾಣದಲ್ಲಿ ಇಲ್ಲಿದ್ದ ಮುಸ್ಲಿಮರು ಸಿಂಧ್ಗೆ ಹೋಗಿ ನೆಲೆಸಿದ್ರು. ಆ ಬಳಿಕ ಸಿಂಧ್ 1955ರಲ್ಲಿ ಪಶ್ಚಿಮ ಪಾಕಿಸ್ತಾನದ ಅಧಿಕೃತ ಭಾಗ ಆಯಿತು. ಗೆಳೆಯರೆ, ಸಿಂಧ್ ಅಲ್ಲಿ ಸಿಂಧಿಗಳೇ ಇದ್ದಾಗ ಅಲ್ಲಿ ಎಲ್ಲ ಚೆನ್ನಾಗೇ ಇತ್ತು. ಆದ್ರೆ ಯಾವಾಗ ಸಿಂಧೂ ನದಿಯ ಪೂರ್ವ ಭಾಗದಲ್ಲಿದ್ದ ಮುಸ್ಲಿಮರು ಸಿಂಧ್ಗೆ ಹೋದ್ರೋ ಅಲ್ಲಿ ನಿಜವಾದ ಸಮಸ್ಯೆ ಶುರುವಾಗ್ತಾ ಹೋಯ್ತು. ಯಾಕೆಂದ್ರೆ ಭಾರತದಿಂದ ಹೋಗಿದ್ದ ಮುಸ್ಲಿಮರಿಗೆ ಸಿಂಧಿ ಭಾಷೆ ಬರ್ತಾ ಇರಲಿಲ್ಲ. ಈ ಮುಹಾಜಿರ್ಗಳು ಉರ್ದು ಭಾಷೆಯನ್ನ ಮಾತಾಡ್ತಾ ಇದ್ರು. ಅವರಿಗೆ ಸಿಂಧ್ ನೆಲದ ಬಗ್ಗೆ ಯಾವ ಅಟ್ಯಾಚ್ಮೆಂಟು ಇರಲಿಲ್ಲ. ಮತದ ಅಮಲು ಇವು ಅವರನ್ನ ಪಂಜಾಬ್ ಪ್ರಾಂತ್ಯದವರ ಜೊತೆ ಹೆಚ್ಚು ಒಡನಾಟ ಬೆಳೆಸ್ಕೊಳ್ಳೋ ಹಾಗೆ ಮಾಡಿದ್ವು. ಇದು ಸಿಂಧಿಗಳು ಮತ್ತು ಮುಹಾಜಿರ್ಗಳು ಅಂದ್ರೆ ವಲಸೆ ಬಂದವರ ನಡುವೆ ಅಂತರವನ್ನ ಹೆಚ್ಚು ಮಾಡ್ತಾ ಹೋಯ್ತು. ಇದೇ ಸಮಯದಲ್ಲಿ ಪಂಜಾಬ್ ಪ್ರಾಂತ್ಯದವರು ಪಾಕಿಸ್ತಾನದ ಅಧಿಕಾರದ ಆಯಕಟ್ಟಿನ ಜಾಗಗಳಲ್ಲಿ ಕೂತರು. ಆಗ ಸಿಂಧ್ ಸೇರಿದ ಹಾಗೆ ಇನ್ನಿತರ ಎಲ್ಲ ರಾಜ್ಯಗಳನ್ನ ಮಟ್ಟ ಹಾಕೋ ಕೆಲಸವನ್ನ ಅವ್ರು ಮಾಡ್ತಾ ಹೋದ್ರು. ಅದಕ್ಕೆ ಅಂತಲೇ ಭಾರತದಿಂದ ಬಂದಿದ್ದ ಉರ್ದು ಮಾತಾಡ್ತಿದ್ದ ಮುಸ್ಲಿಮರನ್ನ ಬಳಸ್ಕೊಳ್ಳೋದಿಕ್ ಶುರು ಮಾಡಿದ್ರು. ಜೊತೆಗೆ ಪಂಜಾಬ್ನಿಂದ ಕೂಡ ಸಾಕಷ್ಟು ಪಂಜಾಬಿ ಮುಸ್ಲಿಮರು ಸಿಂಧ್ ಭಾಗದಲ್ಲಿ ನೆಲೆಸೋದಿಕ್ ಶುರು ಮಾಡಿದ್ರು. ಇದು ಅಲ್ಲಿ ಜನಾಂಗೀಯ ಅಸಮತೋಲನಕ್ಕೆ ಕಾರಣವಾಯಿತು ಮತ್ತು ಸಿಂಧ್ ಭಾಗದ ಜನರಲ್ಲಿ ಪ್ರತ್ಯೇಕತೆಯ ಕೂಗು ಹೇಳೋದಕ್ಕೆ ಕೂಡ ಇದು ಕಾರಣ ಆಯಿತು. ಕಡೆಗೆ 1972ರಲ್ಲಿ ಅವರ ಅಸಮಾಧಾನದ ಸ್ಫೋಟ ಕೂಡ ಆಯಿತು. ಇನ್ನು ಈ ಸಿಂಧ್ ಇದೆಯಲ್ಲ, ಇದು ಪಾಕಿಸ್ತಾನದ 3ನೇ ದೊಡ್ಡ ಪ್ರಾಂತ್ಯ. ಅಲ್ಲಿ ವಿಸ್ತೀರ್ಣದಲ್ಲಿ ಬಲೂಚ್ ಮೊದಲ ಸ್ಥಾನದಲ್ಲಿದ್ರೆ 2ನೇ ಸ್ಥಾನದಲ್ಲಿ ಪಂಜಾಬ್ ಇದೆ. ಹಾಗೆ ಜನಸಂಖ್ಯೆ ಅಂತ ಬಂದಾಗ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರೋ ಪಾಕಿಸ್ತಾನದ ರಾಜ್ಯ ಅಂದ್ರೆ ಅದು ಪಂಜಾಬ್. ಈ ಪಟ್ಟಿಯಲ್ಲಿ ಸಿಂಧ್ ಪಾಕಿಸ್ತಾನದ 3ನೇ ಅತಿ ದೊಡ್ಡ ರಾಜ್ಯ ಅನ್ನಿಸ್ಕೊಳ್ಳುತ್ತೆ. ಇದರ ಒಟ್ಟು ವಿಸ್ತೀರ್ಣ 1,40,914 ಚದರ ಕಿಲೋಮೀಟರ್ಗಳು. ಹಾಗೇನೆ ಅಲ್ಲಿ ಸರಿಸುಮಾರು 5.5 ಕೋಟಿಗೂ ಅಧಿಕ ಮಂದಿ ವಾಸ ಮಾಡ್ತಾರೆ. ಇದು ಪಾಕಿಸ್ತಾನದಲ್ಲಿ 2ನೇ ಅತಿ ಹೆಚ್ಚು ಜನಸಂಖ್ಯೆಯನ್ನ ಹೊಂದಿರುವ ರಾಜ್ಯ. ಇನ್ನು ಅಲ್ಲಿನ GDP $132 ಬಿಲಿಯನ್. ಇದು ಪಾಕಿಸ್ತಾನಕ್ಕೆ ಅತಿ ಹೆಚ್ಚು ಆದಾಯವನ್ನು ತಂದುಕೊಡುವ 2ನೇ ರಾಜ್ಯ ಅಂತ ಕರೆಸ್ಕೊಳ್ಳುತ್ತೆ. ಹಾಗೇನೆ ಸಿಂಧ್ಗೆ ಒಂದ್ ಕಡೆ ಭಾರತ, ಮತ್ತೊಂದು ಕಡೆ ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯ, ಮಗದೊಂದು ಕಡೆ ಬಲೂಚ್ ಹಾಗೂ ದಕ್ಷಿಣದಲ್ಲಿ ಅರಬ್ಬಿ ಸಮುದ್ರ ಗಡಿಯಾಗಿದೆ. ಸೊ ಸಿಂಧ್ ಈಗ ಪಾಕ್ನಿಂದ ಬೇರೆಯಾಗಿ ಸ್ವತಂತ್ರಗೊಳ್ಳುವ ಕನಸನ್ನು ಕಾಣ್ತಾ ಇದೆ. ಅದಕ್ಕಾಗಿ ಹೋರಾಟವನ್ನು ಶುರು ಮಾಡಿದೆ. ಈಗ ಪಾಕಿಸ್ತಾನದಲ್ಲಿ ಶುರುವಾಗಿರುವ ಬಲೂಚ್ ಹೋರಾಟ, ಖೈಬರ್ ಭಾಗದಲ್ಲಿನ ತೆಹ್ರಿಕಿ ತಾಲಿಬಾನ್ನ ಸಮಸ್ಯೆಗಳು ಸಿಂಧ್ನ ಆಸೆಗೆ ಮತ್ತಷ್ಟು ಬಲವನ್ನು ಕೊಡ್ತಾ ಇವೆ. ಮುಂದಿನ ದಿನಗಳಲ್ಲಿ ಸಿಂಧ್ ಕೂಡ ಸ್ವತಂತ್ರ ದೇಶ ಆಗತ್ತಾ, ಅದಕ್ಕೆ ಭಾರತ ಏನಾದರೂ ಸಹಾಯ ಮಾಡುತ್ತಾ, ಅಥವಾ ಬಲೂಚ್, ಖೈಬರ್ ಹಾಗೂ ಸಿಂಧ್ 3 ಕೂಡ
ಪಾಕ್ನ ಮೇಲೆ ಏಕಕಾಲಕ್ಕೆ ಬಿದ್ದು 3 ಪ್ರತ್ಯೇಕ ದೇಶಗಳಾಗಿ ರಚನೆಗೊಂಡು ಬಿಡುತ್ವಾ ಅನ್ನೋದಕ್ಕೆ ಕಾಲಾನೇ ಉತ್ತರ ಕೊಡಬೇಕು. ಗೆಳೆಯರೆ, ಈ ಮಾಹಿತಿಯನ್ನು ಮುಗಿಸೋದಕ್ಕೆ ಮೊದಲು ನಿಮಗೆ ಮತ್ತೊಮ್ಮೆ ನೆನಪು ಮಾಡ್ತಾ ಇದ್ದೀನಿ. ಒಂದು ಟರ್ಮ್ ಇನ್ಶೂರೆನ್ಸ್ ನಿಮ್ಮ ನಂತರ ಕೂಡ ನಿಮ್ಮ ಕುಟುಂಬವನ್ನ ಸದೃಢವಾಗಿಡುತ್ತೆ ಅನ್ನೋದಾದ್ರೆ ನೀವು ಆ ಬಗ್ಗೆ ಯಾಕೆ ಯೋಚನೆ ಮಾಡಬಾರದು? ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಇದೆ, ಕ್ಲಿಕ್ ಮಾಡಿ ನೋಡಿ. ಇದು ಗೆಳೆಯರೆ ಪಾಕಿಸ್ತಾನದಲ್ಲಿನ ಸಿಂಧೂ ದೇಶದ ಬೇಡಿಕೆಯ ಕಥೆ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.